ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಟು ವೆಲ್ಸಿಡ್ ಕ್ಯಾಪಿಟಲ್ ಯೂಟ್ಯೂಬ್ ಚಾನಲ್. ನಿನ್ನೆ ಮಾರ್ಕೆಟ್ ನೋಡಿದರೆ ಸೆನ್ಸೆಕ್ಸ್ ಆಲ್ಮೋಸ್ಟ್ 561 ಪಾಯಿಂಟ್ ಡೌನ್ ಆಗಿದೆ. ಅದೇ ರೀತಿ ನಿಫ್ಟಿ ಕೂಡ 159 ಪಾಯಿಂಟ್ ಫಾಲ್ ಆಗಿ 24,050 ಲೆವೆಲಲ್ಲಿ ಕ್ಲೋಸ್ ಆಯಿತು. ದಿನಪೂರ್ತಿ ಬೈಯರ್ಸ್ಗಿಂತ ಸೆಲ್ಲರ್ಸೇ ನಿನ್ನೆ ಹೆಚ್ಚು ಆ್ಯಕ್ಟಿವ್ ಆಗಿದ್ದರು. ಆದರೆ ಒಂದು ಕ್ವಶನ್, ಮಾರ್ಕೆಟ್ ಯಾಕೆ ಸಡನ್ ಆಗಿ ಫಾಲ್ ಆಯಿತು? ಇದು ಮಾರ್ಕೆಟ್ ಕರೆಕ್ಷನಾ ಅಥವಾ ಇನ್ನೂ ಡೌನ್ ಸೈಡ್ ಬರಬಹುದಾ? ಫ್ರೆಂಡ್ಸ್, ನಿನ್ನೆ ಫಾಲ್ಗೆ ಒಂದೇ ಒಂದು ಕಾರಣ ಅಲ್ಲ. ಮೊದಲನೇದಾಗಿ ಗ್ಲೋಬಲ್ ಮಾರ್ಕೆಟ್ ವೀಕ್ ಆಗಿತ್ತು. ನಿನ್ನೆ ಕ್ರೂಡ್ ಆಯಿಲ್ ಕೂಡ ರೈಟ್ ಹೈಕ್ ಆಯಿತು. ಸೊ ಅದೇ ರೀತಿ ಇನ್ವೆಸ್ಟರ್ಸ್ ಕೂಡ ಒಂಥರ ಪ್ಯಾನಿಕ್ ಆದರು ನಿನ್ನೆ. ಇನ್ನು ಸೆಕೆಂಡ್ ರೀಸನ್ ನೋಡೋದಾದರೆ, ಕಳೆದ ಕೆಲವು ದಿನಗಳಿಂದ ಮಾರ್ಕೆಟ್ ಚೆನ್ನಾಗಿ ರ್ಯಾಲಿ ಮಾಡಿತ್ತು. ಹಾಗಾಗಿ ಹಲವಾರು ಟ್ರೇಡರ್ಸ್ ತಮ್ಮ ಪ್ರಾಫಿಟ್ ಬುಕ್ ಮಾಡಿಕೊಂಡರು. ಇದರಿಂದಾಗಿ ಮಾರ್ಕೆಟ್ನಲ್ಲಿ ಒಂದು ಹೆವಿಯಾದ ಸೆಲ್ಲಿಂಗ್ ಪ್ರೆಷರ್ ಕಂಡುಬಂತು. ಇನ್ನು ನಾವು ಮೂರನೇ ರೀಸನ್ ಯಾವುದು ಅಂತ ನೋಡೋದಾಗಿದ್ದರೆ, ಬ್ಯಾಂಕಿಂಗ್ ಸೆಕ್ಟರ್ ಆಗಿರ್ಬೋದು, ಫೈನಾನ್ಷಿಯಲ್ ಸೆಕ್ಟರ್ ಆಗಿರ್ಬೋದು ಮತ್ತು ಆಟೋ ಸೆಕ್ಟರ್ ಆಗಿರ್ಬೋದು. ಈ ಸೆಕ್ಟರಲ್ಲಿ ಮೇಜರಾಗಿ ಸೆಲ್ಲಿಂಗ್ ಹೆವಿ ಕಂಡು ಬಂತು ಇವತ್ತು. ಈ ಸೆಕ್ಟರ್ ನಿಫ್ಟಿಗೆ ಒಂದು ಹೆವಿ ವೇಟೇಜ್ ಕೊಡುವ ಕಾರಣದಿಂದಾಗಿ ಇಂಡೆಕ್ಸಲ್ಲಿ ಒಂದು ಫಾಲ್ ಕಂಡ್ವಿ ನಾವು ಇವತ್ತು. ಆದರೆ ಪಾಸಿಟಿವ್ ನೋಡೋದಿದ್ರೆ ನಿಫ್ಟಿಯಲ್ಲಿ 24,000 ಲೆವೆಲ್ ಒಂದು ಸೈಕಲಾಜಿಕಲ್ ಲೆವೆಲ್ ಆಗಿದೆ. ಸೊ ಇದೊಂದು ಹ್ಯೂಜ್ ಸಪೋರ್ಟ್ ಇದೆ ನಿಫ್ಟಿಗೆ. ಸೊ ಇಲ್ಲಿ ಬೈಯರ್ಸ್ ಡಿಮ್ಯಾಂಡ್ ಮಾಡ್ತಿದ್ದಾರೆ. ಬೈಯಿಂಗ್ ಮಾಡಿದರೆ ಮಾರ್ಕೆಟ್ ಇಲ್ಲಿಂದ ಒಂದು ಹ್ಯೂಜ್ ಪುಲ್ ಬ್ಯಾಕ್ ಬರ್ಬೋದು. ಹಾಗಾದರೆ ಇವತ್ತಿನ ಮಾರ್ಕೆಟ್ನಲ್ಲಿ ಯಾವ ಲೆವೆಲ್ ಇಂಪಾರ್ಟೆನ್ಸ್ ಕೊಡ್ಬೋದು? ಬೈ ಎಲ್ಲಿಂದ ಮಾಡಬೇಕು, ಸೆಲ್ ಎಲ್ಲಿ ಮಾಡಬೇಕು, ಸಪೋರ್ಟ್ ಆಗಿರ್ಬೋದು, ರೆಸಿಸ್ಟೆನ್ಸ್ ಆಗಿರ್ಬೋದು, ಕಂಪ್ಲೀಟ್ ಆಗಿ ಟ್ರೇಡ್ ಪ್ಲ್ಯಾನನ್ನು ನಮ್ಮ ನಿಫ್ಟಿ ಅನಾಲಿಸಿಸಲ್ಲಿ ನೋಡುವ ಬನ್ನಿ. Q1 ರಿಸಲ್ಟ್ ನೋಡೋದಿದ್ರೆ, ನಿನ್ನೆ ಲ್ಯಾಂಡ್ ಮಾರ್ಕ್ ಕಾರ್ ಶೇರ್ ಸುಮಾರು 17.5% ಜಂಪ್ ಆಗಿದೆ. ಇದಕ್ಕೆ ಮುಖ್ಯ ಕಾರಣ ಏನಂದರೆ, ಜೂನ್ ಕ್ವಾರ್ಟರ್ನಲ್ಲಿ ಕಂಪನಿ ರೆಕಾರ್ಡ್ ಸೇಲ್ಸ್ ಮಾಡಿತ್ತು. ಕಂಪನಿ ಬರೋಬ್ಬರಿ 1,733 ಕೋಟಿ ರೆವಿನ್ಯೂ ರಿಪೋರ್ಟ್ ಮಾಡಿದ್ದು 22.47% ಇಯರ್ ಆನ್ ಇಯರ್ ಗ್ರೋತ್ ಕಂಡಿದೆ. ಮುಂದಿನ ದಿನಗಳಲ್ಲಿ ಹೊಸ ಕಾರ್ ಮಾಡೆಲ್ಸ್ ಲಾಂಚ್ ಆಗಲಿದ್ದು, ಈ ಮ್ಯಾನೇಜ್ಮೆಂಟ್ ಕೂಡ ಒಂದು ಪಾಸಿಟಿವ್ ಔಟ್ಲುಕ್ ನೀಡಿದೆ. ಅದಕ್ಕೆ ಇನ್ವೆಸ್ಟರ್ಸ್ ಇವತ್ತು ಮುಗಿಬಿದ್ದು ಶೇರ್ಸ್ ಪರ್ಚೇಸ್ ಮಾಡಿದರು. ಸೊ ಶೇರ್ ಓವರಾಲ್ ಇವತ್ತು ಬುಲಿಶ್ ಆಗಿತ್ತು. ಇನ್ನು ಫ್ರೆಂಡ್ಸ್, ನಿನ್ನೆ SBI ಫಂಡ್ಸ್ ಮ್ಯಾನೇಜ್ಮೆಂಟ್ IPOಗೆ ಇನ್ವೆಸ್ಟರಿಂದ ಉತ್ತಮವಾದ ರೆಸ್ಪಾನ್ಸ್ ಸಿಕ್ಕಿದೆ. ಡೇ 1ಗೆ IPO ಸುಮಾರು 0.71 ಟೈಮ್ಸ್ ಸಬ್ಸ್ಕ್ರೈಬ್ ಆಗಿದೆ. ರಿಟೇಲ್ ಇನ್ವೆಸ್ಟರ್ಸ್ ಮತ್ತು NI ಕ್ಯಾಟಗರಿನಲ್ಲಿ ಒಳ್ಳೆಯ ಇಂಟ್ರೆಸ್ಟ್ ಕಂಡುಬಂತು. ಆದರೆ QIB ಅಂದರೆ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ ಪಾರ್ಟಿಸಿಪೇಷನ್ ಇನ್ನೂ ಕಡಿಮೆಯಾಗಿದೆ. ಇನ್ನೊಂದು ಪಾಸಿಟಿವ್ ನ್ಯೂಸ್ ಏನಂದರೆ, ಗ್ರೇ ಮಾರ್ಕೆಟ್ ಪ್ರೀಮಿಯಂ ಅಥವಾ GMP ಸುಮಾರು 16% ಲಿಸ್ಟಿಂಗ್ ಗೈನನ್ನು ಸೂಚಿಸುತ್ತದೆ. ಆದರೆ ಇಂಪಾರ್ಟೆಂಟ್ ಏನಂದರೆ, GMP ಒಂದು ಗ್ಯಾರಂಟಿ ಅಲ್ಲ. ಲಿಸ್ಟಿಂಗ್ ದಿನ ಮಾರ್ಕೆಟ್ ಕಂಡೀಷನ್ ಮೇಲೆ ಅದು ಬದಲಾಗಬಹುದು. ಸೊ ಇನ್ನು IPOಗೆ ಅಪ್ಲೈ ಮಾಡಲು ಇನ್ನೂ ಸಮಯವಿದೆ. ಲಾಸ್ಟ್ ಡೇಟ್ ಆಫ್ July 16 ಇಸ್ ಲಾಸ್ಟ್ ಡೇಟ್ ಆಗಿದೆ. ಸೊ ನೀವು IPOಗೆ ಅಪ್ಲೈ ಮಾಡಬೇಕಂದ್ರೆ ಅಥವಾ ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡಿಸ್ಬೇಕಂದ್ರೆ ಡಿಸ್ಕ್ರಿಪ್ಷನಲ್ಲಿ ನಮ್ಮ ವಾಟ್ಸಪ್ ನಂಬರ್ ಇದೆ. ಅದಕ್ಕೆ ಮೆಸೇಜ್ ಮಾಡಿ, ನಮ್ಮ ಟೀಮ್ ನಿಮಗೆ ಕಂಪ್ಲೀಟಾಗಿ ಗೈಡ್ ಮಾಡುತ್ತೆ. ಫ್ರೆಂಡ್ಸ್, ನಿನ್ನೆ ನಿಫ್ಟಿ ನೆಗೆಟಿವ್ ಆಗಿ ಕ್ಲೋಸ್ ಆಗಿದ್ದರು. ಕೆಲವು ಸ್ಟಾಕ್ಸ್ ಮಾರ್ಕೆಟಿಗೆ ಅಪೋಸಿಟ್ ಆಗಿ ಸ್ಟ್ರಾಂಗ್ ಪರ್ಫಾರ್ಮೆನ್ಸ್ ಕೊಡ್ತು. ಟಾಪ್ ಗೈನರ್ ಲಿಸ್ಟಿನಲ್ಲಿ ಭಾರತಿ ಏರ್ಟೆಲ್ ಸುಮಾರು 1.7% ಗೈನ್ ಕಾಣ್ತು. ಅದರ ಜೊತೆಗೆ ಅಪೋಲೋ ಹಾಸ್ಪಿಟಲ್ ಆಗಿರ್ಬೋದು, ಸನ್ ಫಾರ್ಮಾ, ಡಾಕ್ಟರ್ ರೆಡ್ಡಿ, ಟಾಟಾ ಸ್ಟೀಲ್, JSW ಸ್ಟೀಲ್ ಮತ್ತು TCS ಕೂಡ ಗ್ರೀನಲ್ಲಿ ಕ್ಲೋಸ್ ಆಯಿತು. ಸೊ ಓವರಾಲ್ ಆಗಿ ನೋಡಿದರೆ ಮಾರ್ಕೆಟ್ ಬೇರಿಶ್ ಇದ್ರು. ಕೆಲವೊಂದು ಸೆಕ್ಟರ್ ಮಾತ್ರ ಪಾಸಿಟಿವ್ ಅಲ್ಲಿ ಕ್ಲೋಸ್ ಆಯಿತು ನಿನ್ನೆ. ಇನ್ನು ನಿನ್ನೆಯ ಮಾರ್ಕೆಟ್ ಕರೆಕ್ಷನಲ್ಲಿ IT, ಫೈನಾನ್ಷಿಯಲ್ ಮತ್ತು ಬ್ಯಾಂಕಿಂಗ್ ಸ್ಟಾಕ್ಸ್ ಮೇಲೆ ಹೆಚ್ಚು ಸೆಲ್ಲಿಂಗ್ ಪ್ರೆಷರ್ ಕಂಡು ಬಂತು. ಟಾಪ್ ಲೂಸರ್ ಲಿಸ್ಟಿನಲ್ಲಿ HCL ಟೆಕ್ ಸುಮಾರು 4.6% ಫಾಲ್ ಆಗಿದೆ. ಅದರ ನಂತರ ಶ್ರೀರಾಮ್ ಫೇನ್ ಆಗಿರ್ಬೋದು, HDFC ಲೈಫ್, SBI, ಇಂಡಿಗೋ, ಬಜಾಜ್ ಹಾಗೂ ಇನ್ನೂ ಹಲವಾರು ಶೇರ್ಸ್ಗಳು ರೆಡ್ಡಲ್ಲಿ ಕ್ಲೋಸ್ ಆಯಿತು. ಈ ಸ್ಟಾಕ್ಸ್ ಫಾಲ್ ಆಗಿರೋದರಿಂದ ನಿಫ್ಟಿಗೂ ನೆಗೆಟಿವ್ ಇಂಪ್ಯಾಕ್ಟ್ ಆಯಿತು. ವಿಶೇಷವಾಗಿ ಬ್ಯಾಂಕಿಂಗ್ ಮತ್ತು ಫೈನಾನ್ಷಿಯಲ್ ಸ್ಟಾಕ್ಸ್ನಲ್ಲಿ ಸೆಲ್ಲಿಂಗ್ ಪ್ರೆಷರ್ ಹೆವಿ ಇದ್ದ ಕಾರಣ ಮಾರ್ಕೆಟ್ ಸೆಂಟಿಮೆಂಟ್ ಓವರಾಲ್ ಆಗಿ ನಿನ್ನೆ ವೀಕ್ ಆಗಿತ್ತು. ಫ್ರೆಂಡ್ಸ್, ಈಗ ನಾವು ನಿಫ್ಟಿ ಚಾರ್ಟ್ ಅನಾಲಿಸಿಸ್ ನೋಡೋಣ. ನಿಫ್ಟಿ ನಿನ್ನೆ ಸುಮಾರು ಗ್ಯಾಪ್ ಡೌನ್ ಓಪನಿಂಗ್ ಕೊಡ್ತು. ಓಪನಿಂಗ್ನಿಂದಲೇ ಮಾರ್ಕೆಟ್ನಲ್ಲಿ ಸೆಲ್ಲಿಂಗ್ ಪ್ರೆಷರ್ ಕಾಣಿಸಿತು. ಸೊ ಬೈಯರ್ ರಿಕವರಿ ಮಾಡಲು ಪ್ರಯತ್ನ ಮಾಡಿದರೂ 24,145 ರೇಂಜ್ನ ಬ್ರೇಕ್ ಮಾಡಲು ಬೈಯರ್ಸಿಗೆ ಆಗಲಿಲ್ಲ. ಸೊ ಅದಾದ ನಂತರ ಮತ್ತೆ ಸೆಲ್ಲರ್ ಆ್ಯಕ್ಟಿವ್ ಆಗಿ ಮಾರ್ಕೆಟನ್ನು ಆಲ್ಮೋಸ್ಟ್ ಕೆಳಗೆ ತಂದರು. ದಿನದ ಕೊನೆಯಲ್ಲಿ ನಿಫ್ಟಿ ಸುಮಾರು 24,050 ರೇಂಜಲ್ಲಿ ಕ್ಲೋಸ್ ಆಯಿತು. ಅಂದರೆ ಕ್ಲೋಸಿಂಗ್ ಕೂಡ ವೀಕ್ ಆಗಿದ್ದರಿಂದ ಸೆಲ್ಲರ್ಸ್ ಇನ್ನೂ ಕಂಟ್ರೋಲಲ್ಲಿದ್ದಾರೆ ಮಾರ್ಕೆಟಲ್ಲಿ. ಇನ್ನು ಇವತ್ತಿಗೆ ಇಂಪಾರ್ಟೆನ್ಸ್ ಯಾವುದೆಲ್ಲ ಲೆವೆಲ್ಸ್ ನೋಡೋದಿದ್ದರೆ, 24,000 ಒಂದು ಇಂಪಾರ್ಟೆಂಟ್ ಲೆವೆಲ್ ಆಗಿದೆ. ಅದೇ ರೀತಿ 23,950 ಆಲ್ಸೋ ಒಂದು ಇಂಪಾರ್ಟೆಂಟ್ ಲೆವೆಲ್. ಇನ್ನೂ ಮೇಜರಾಗಿ ಸಪೋರ್ಟ್ ಇರುವಂಥದ್ದು ನಿಫ್ಟಿಗೆ 23,000
800 ಲೆವೆಲ್ ಇಂಪಾರ್ಟೆಂಟ್ ಸಪೋರ್ಟ್ ಆಗಿದೆ. ಅದೇ ರೀತಿ ಇನ್ನು ಮೇಲೆ ರೆಸಿಸ್ಟೆನ್ಸಿ 1 ಯಾವುದು ಅಂತ ನೋಡಿದರೆ ಇನ್ನೊಂದು ಡೇ ಹೈ ಒಂದು ರೆಸಿಸ್ಟೆನ್ಸ್ ಆಗಿದೆ 24,145. ಅದೇ ರೀತಿ 24,250 ರೇಂಜ್ ಕೂಡ ಒಂದು ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ ಝೋನ್ ಆಗಿದೆ. ಇನ್ನು ನಾವು ವೀಕ್ಷಕರ ಇವತ್ತಿನ ಬೈಯಿಂಗ್ ಪ್ಲ್ಯಾನ್ ನೋಡಿದರೆ ಇವತ್ತು ನಿಫ್ಟಿ ಒಂದು 24,000 ರೇಂಜಲ್ಲಿ ಹೋಲ್ಡ್ ಮಾಡಿದರೆ ಒಂದು ಬುಲ್ಲಿಶ್ ಮೊಮೆಂಟಮ್ ಕೊಡ್ತಾರೆ. ಅಂದರೆ ಲೈಕ್ 5 ಮಿನಿಟ್ಸ್ ಆಗಿ 15 ಮಿನಿಟ್ಸ್ ಆಗಿ ಒಂದು ಬುಲ್ಲಿಶ್ ಕ್ಯಾಂಡಲ್ ಕೊಟ್ಟರೆ ಒಂದು ಪ್ರಾಪರಾದ ಬೈ ಸೆಟಪ್ ಮಾಡಿಕೊಂಡು ಬೈ ಆಗಿ ನೆಕ್ಸ್ಟ್ ನಮ್ಮ ಟಾರ್ಗೆಟ್ ಆಲ್ಮೋಸ್ಟ್ 24,145 ತನಕ ಲೆವೆಲ್ ತನಕ ಹೋಲ್ಡ್ ಮಾಡ್ಬೋದು. ಯಾಕೆಂದರೆ 24,145 ಲೆವೆಲ್ ಒಂದು ರೆಸಿಸ್ಟೆನ್ಸ್ ಝೋನ್ ಆಗಿದೆ. ನಿನ್ನೆ ಮಾರ್ಕೆಟ್ ಅಲ್ಲಿಂದ ಒಂದು ರಿವರ್ಸ್ ಬಂದ ಕಾರಣ ಸೊ ಅಲ್ಲಿಗೆ ನಮ್ಮ ಟಾರ್ಗೆಟ್ 1 ಇಡ್ಬೋದು. ಇನ್ ಕೇಸ್ ಸಪೋಸ್ ಮಾರ್ಕೆಟ್ 24,145 ಲೆವೆಲ್ ಬ್ರೇಕ್ ಆದರೆ ನಮ್ಮ ಟಾರ್ಗೆಟ್ ಆಲ್ಮೋಸ್ಟ್ 24,250 ಲೆವೆಲ್ ತನಕ ಹೋಲ್ಡ್ ಮಾಡ್ಕೊಳ್ಬೋದು. ಇನ್ನು ನಾವು ಇವತ್ತಿನ ಸೆಲ್ಲಿಂಗ್ ಪ್ಲ್ಯಾನ್ ಯಾವುದು ಅಂತ ಮಾಡೋದಿದ್ರೆ ಸೊ ನಿಫ್ಟಿ 24,000ಕ್ಕಿಂತ ಕೆಳಗೆ ಗ್ಯಾಪ್ ಡೌನ್ ಅಥವಾ ಫ್ಲ್ಯಾಟ್ ಓಪನ್ ಆಗಿ ವೀಕ್ ಆದರೆ ಸೊ 15 ಮಿನಿಟ್ ಕ್ಯಾಂಡಲ್ ಅಥವಾ 5 ಮಿನಿಟ್ ಕ್ಯಾಂಡಲ್ ಒಂದು ಸ್ಟ್ರಾಂಗ್ ಆಗಿ ಸೆಲ್ಲಿಂಗ್ ಥರ ಕ್ಲೋಸ್ ಕೊಟ್ಟರೆ ನಾವು ಒಂದು ಪುಟ್ ಆಪ್ಷನಲ್ಲಿ ಮೊಮೆಂಟಮ್ ಕಾಣ್ಬೋದು. ಅಂದರೆ ನಾವು 23,950 ಲೆವೆಲ್ ತನಕ ರೀಚ್ ಮಾಡ್ಬೋದು, ಒಂದು ಟಾರ್ಗೆಟ್ ಇಟ್ಕೊಳ್ಬೋದು. ಸೊ ಇನ್ ಕೇಸ್ 23,950 ಲೆವೆಲ್ ಬ್ರೇಕ್ ಆದರೆ ಡೆಫಿನೆಟ್ಲಾಗಿ ಮಾರ್ಕೆಟ್ ಒಂದು 23,840 23,800 ಲೆವೆಲ್ ತನಕ ಕಾಣ್ಬೋದು. ಸೊ ಒಂದು ಪುಟ್ಟಲ್ಲಿ ಒಳ್ಳೆ ಮೊಮೆಂಟಮ್ ಕಾಣ್ಬೋದು. ಇನ್ನು ಮೇಜರಾಗಿ ಓವರ್ ಆಲ್ ಟ್ರೆಂಡ್ ನೋಡಿದರೆ ಮಾರ್ಕೆಟಿಂಗ್ ಟೋಟಲಿ ನೆಗೆಟಿವ್ ಟ್ರೆಂಡಲ್ಲಿದೆ. ಸೊ ಬೇಸ್ಡ್ ಆನ್ ಗ್ಲೋಬಲ್ ಟೆನ್ಷನ್ ಆಗಿರ್ಬೋದು, ಇರಾನ್ US ವಾರ್ ಆಗಿರ್ಬೋದು, ಸೊ ಅದೇ ರೀತಿ ಇನ್ಕ್ರೀಸ್ ಆಗ್ತಿರೋ ಕ್ರೂಡ್ ಆಯಿಲ್ ಪ್ರೈಸ್ ಆಗಿರ್ಬೋದು, ಇದೆಲ್ಲ ಕಾರಣದಿಂದಾಗಿ ಮಾರ್ಕೆಟ್ ಓವರ್ ಆಲ್ ಆಗಿ ನೆಗೆಟಿವ್ ಸೆಂಟಿಮೆಂಟ್ ಇದೆ. ಅದೇ ರೀತಿ ಗ್ಲೋಬಲ್ ಮಾರ್ಕೆಟ್ ಕೂಡ ಒಂಥರ ನೆಗೆಟಿವ್ ಇದ್ದ ಕಾರಣ ಸ್ಟ್ರಿಕ್ಟ್ ಸ್ಟಾಪ್ ಲಾಸ್ ಒಂದಿಗೆ ಸ್ಮಾಲ್ ಕ್ವಾಂಟಿಟಿ ಯೂಸ್ ಮಾಡಿಕೊಂಡು ಐದರ್ ಕಾಲ್ ಆರ್ ಪುಟ್ ಮಾರ್ಕೆಟ್ ಕಂಡೀಷನ್ ಮೇಲೆ ಟ್ರೇಡ್ ತಗೊಳ್ಬೋದು. ಓವರ್ ಆಲ್ ಆಗಿ ನಿಫ್ಟಿ ಇನ್ನೂ 24,000 ಸಪೋರ್ಟ್ ಮೇಲಿದೆ. ಸೊ ಈ ಲೆವೆಲ್ ಹೋಲ್ಡ್ ಆದರೆ ಬೌನ್ಸ್ ಆಗೋ ಚಾನ್ಸ್ ತುಂಬ ಇದೆ. ಬ್ರೇಕ್ ಆದರೆ ಡೌನ್ ಸೈಡ್ ಕಂಟಿನ್ಯೂ ಆಗಿ ಮೂಮೆಂಟಮ್ ಕೊಡ್ಬೋದು. ಟ್ರೇಡ್ ಮಾಡೋ ಮೊದಲು ಕನ್ಫರ್ಮೇಷನ್ಗೆ ವೆಯ್ಟ್ ಮಾಡಿ, ರಿಸ್ಕ್ ಮ್ಯಾನೇಜ್ಮೆಂಟ್ ಫಾಲೋ ಮಾಡಿ. ಇನ್ನು ಫ್ರೆಂಡ್ಸ್, ವಿಡಿಯೋ ಇಷ್ಟವಾದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಇನ್ನು ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗುವ. ಅಲ್ಲಿ ತನಕ ಹ್ಯಾಪಿ ಟ್ರೇಡಿಂಗ್.